ನಮ್ಮ ಭಾರತೀಯ ಮೆಥಡಿಸ್ಟ್ ಸಭೆಗಳ ವತಿಯಿಂದ ಹಾಗೂ ನಮ್ಮ ಧರ್ಮ ಅಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅವರ ವತಿಯಿಂದಲೂ ಮತ್ತು ನಮ್ಮ ರೀಜನಲ್ ಕಾನ್ಫರೆನ್ಸಿನ ಎಲ್ಲ ಪದಾಧಿಕಾರಿಗಳ ವತಿಯಿಂದ ಇಡೀ ನಮ್ಮ ಸಭೆಯ ವತಿಯಿಂದ ನಾನು ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಂದನೆ ಸಲ್ಲಿಸುತ್ತೇನೆ ಮತ್ತು ಅವರನ್ನು ಸಹ ನಾನು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸ್ವಾಗತ ಮಾಡುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಸಭೆಗಳ ವತಿಯಿಂದ ನಾನು ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಕೆಲವು ವಿಷಯಗಳನ್ನು ನಾನು ತರುವುದಕ್ಕೆ ನಾನು ಇಷ್ಟಪಡುತ್ತೇನೆ. ವಿಶೇಷವಾಗಿ ನಮ್ಮ ಭಾರತೀಯ ಮೆಥಡಿಸ್ಟ್ ಸಭೆ ಸುಮಾರು 160 ವರ್ಷಗಳಿಂದ ನಮ್ಮ ಕರ್ನಾಟಕ ರಾಜ್ಯದಲ್ಲಿಯೂ ಮತ್ತು ಭಾರತದ ಮೂಲೆಗಳಲ್ಲಿಯೂ ಸಹ ಸೇವೆ ಮಾಡುವಂಥದ್ದಾಗಿದೆ. ನಮ್ಮ ಸೇವೆಯ ಮುಖ್ಯ ಉದ್ದೇಶ ಶೈಕ್ಷಣಿಕ, ಧಾರ್ಮಿಕ ಹಾಗೂ ವೈದ್ಯಕೀಯ ಈ ಎಲ್ಲ ವಲಯಗಳಲ್ಲಿ ನಮ್ಮ ಸಭೆ ಯಾವುದೇ ಒಂದು ಲಾಭವಿಲ್ಲದೆ ಬಡ ಜನರ ಮಧ್ಯದಲ್ಲಿ ಸೇವೆ ಮಾಡುತ್ತಾ ಇದೆ. ಆದುದರಿಂದ ಮತ್ತು ಎಲ್ಲ ಜನರು, ಭಾರತೀಯ ಎಲ್ಲ ನಾಗರಿಕರು ನಮ್ಮ ಸಭೆಗಳಿಗೆ, ನಮ್ಮ ಸಂಘ ಸಂಸ್ಥೆಗಳಿಗೆ ಸಹ ಸಹಕಾರ ಮಾಡುವುದನ್ನು ನೋಡಿ ನಾನು ಪ್ರಶಂಸೆ ಮಾಡುತ್ತೇನೆ. ವಿಶೇಷವಾಗಿ ನಮ್ಮ ಭಾರತೀಯ ಮೆಥಡಿಸ್ಟ್ ಸಭೆಗಳಲ್ಲಿ ಸುಮಾರು 12 ಕಾನ್ಫರೆನ್ಸ್ಗಳಿವೆ. ಈ 12 ಕಾನ್ಫರೆನ್ಸ್ಗಳ ಮೂಲಕವಾಗಿ ಮತ್ತು ಸುಮಾರು 6 ಜನ ಸನ್ಮಾನ್ಯ ಬಿಷಪ್ ಇದ್ದಾರೆ. ಅವರ ನಾಯಕತ್ವದಲ್ಲಿ ನಮ್ಮ ಸಭೆ ಭಾರತದ ಪ್ರತಿಯೊಂದು ಮೂಲೆಗಳಿಗೆ ಸೇವೆ ಮಾಡುವಂತ ಒಂದು ನಿರ್ಧಾರ ತೆಗೆದುಕೊಂಡಿದೆ. ಆದುದರಿಂದ ಈ ಒಂದು ಸಂದರ್ಭದಲ್ಲಿ ನಮ್ಮ ಬ್ಯಾಂಗ್ಳೂರು ರೀಜನಲ್ ಕಾನ್ಫರೆನ್ಸ್ ಎಂಬುದಾಗಿ ನಮ್ಮ ಒಂದು ವಲಯ ಇದೆ. ಈ ಒಂದು ವಲಯಕ್ಕೆ ನಮ್ಮ ಧರ್ಮ ಅಧ್ಯಕ್ಷರಾದಂಥ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಜಾನ್ ಸರ್ವನ್ ಅಯ್ಯನವರು ನಮ್ಮ ಧರ್ಮ ಅಧ್ಯಕ್ಷರಾಗಿದ್ದಾರೆ. ವಿಶೇಷವಾಗಿ ಮತ್ತು ಕಳೆದ 31ನೇ ತಾರೀಕು ನಮ್ಮ ಹೆಡ್ ಆಫೀಸ್ ಆಗಿರ್ತಕ್ಕಂಥ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅದರ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ನಲ್ಲಿ ಅಂದರೆ ಹಿಂದೆ ಬಿಷಪ್ ಎಲ್ ಖರ್ಗರ್ ಇದ್ದವರು, ಅವರು 77 ವರ್ಷ ಆದುದರಿಂದ ಅವರಿಗೆ ನಿವೃತ್ತಿಯನ್ನು ಮಾಡಿ ಅವರ ಒಂದು ಸ್ಥಳದಲ್ಲಿ ಬಿಷಪ್ ಡಾಕ್ಟರ್ ಅನಿಲ್ ಕುಮಾರ್ ಸರ್ವಂದ್ ಅವರನ್ನು ನಮ್ಮ ಕರ್ನಾಟಕ ರಾಜ್ಯದ ಮತ್ತು ತಮಿಳುನಾಡಿನ ರಾಜ್ಯದ ಒಂದು ಧರ್ಮ ಅಧ್ಯಕ್ಷರಾಗಿ ನೇಮಿಸಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ನಾನು ದೇವರಿಗೆ ವಂದನೆ ತಿಳಿಸುತ್ತೇನೆ ಮತ್ತು ಕರ್ನಾಟಕ ರಾಜ್ಯದ ಜನತೆಗೆ ನಾನು ವಂದನೆ ತಿಳಿಸುತ್ತೇನೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಯಾವುದೇ ಒಂದು ಆಡಳಿತವನ್ನು ನಡೆಸಬೇಕಾದರೆ ನಮ್ಮ ಮೆಥಡಿಸ್ಟ್ ಸಭೆಯಲ್ಲಿ ದ ಬುಕ್ ಆಫ್ ಡಿಸಿಪ್ಲಿನ್ ಎಂಬುದಾಗಿ ನಮ್ಮದೇ ಆದಂಥ ಒಂದು ಕಾನ್ಸ್ಟಿಟ್ಯೂಷನ್ ಇದೆ. ಆ ಎಲ್ಲ ಕಾನ್ಸ್ಟಿಟ್ಯೂಷನ್ಗಳನ್ನು ಅಂದರೆ ನಾವು ನಮ್ಮ ಸಭೆಯ ಆಡಳಿತಗಳು ಈ ಒಂದು ಬುಕ್ ಆಫ್ ಡಿಸಿಪ್ಲಿನಿನ ಒಂದು ಚೌಕಟ್ಟಿನ ಒಳಗಡೆ ನಾವು ನಡೆಯಬೇಕು. ಆ ಒಂದು ಆಧಾರದ ಮೇಲೆ ನಮ್ಮ ಮಧ್ಯದಲ್ಲಿ ಸನ್ಮಾನ್ಯ ಬಿಷಪ್ ಧರ್ಮಾಧ್ಯಕ್ಷರಿದ್ದಾರೆ ಮತ್ತು ಎಕ್ಸಿಕ್ಯೂಟಿವ್ ಸೆಕ್ರೆಟರಿ ಮತ್ತು ನಮ್ಮ ವಲಯಗಳಲ್ಲಿ ಸುಮಾರು 3 ಸಂಘ ಸಂಸ್ಥೆಗಳಿವೆ. ಅವು ಯಾವ್ಯಾವೆಂದರೆ ಬಾಲ್ಡ್ವಿನ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಬೆಲ್ಗಾಮ್ ಮೆಥಡಿಸ್ಟ್ ಎಜುಕೇಷನಲ್ ಸೊಸೈಟಿ ಮತ್ತು ಸೌತ್ ಇಂಡಿಯಾ ರೀಜನಲ್ ಕಾನ್ಫರೆನ್ಸ್ ಸೊಸೈಟಿ. ಈ 3 ಶೈಕ್ಷಣಿಕ ಈ ಸೊಸೈಟಿ ಇವೆ. ಆದ್ದರಿಂದ ಈ ಒಂದು ಸೊಸೈಟಿ ಮೂಲಕವಾಗಿ ನಾವು ಮಕ್ಕಳ ಮಧ್ಯದಲ್ಲಿ ನಾವು ಸೇವೆ ಮಾಡುತ್ತಾ ಇದ್ದೇವೆ. ಆದುದರಿಂದ ಕೆಲವು 31ನೇ ತಾರೀಕು ನಮ್ಮ ಹೆಡ್ ಆಫೀಸ್ ಆಗಿರ್ತಕ್ಕಂಥ ಮೆಥಡಿಸ್ಟ್ ಚರ್ಚ್ ಇನ್ ಇಂಡಿಯಾದ ಒಂದು ತೀರ್ಮಾನದ ಮೇರೆಗೆ ಬಿಷಪ್ ಎಲ್ ಖರ್ಗರೆ ಅವರನ್ನು ನಿವೃತ್ತಿ ಮಾಡಿ ಅವರ ಸ್ಥಳದಲ್ಲಿ ಬಿಷಪ್ ಅನಿಲ್ ಕುಮಾರ್ ಸರ್ವಂದ್ ಅವರು ಧರ್ಮ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಮತ್ತು ಅವರಿಗೆ ನಾವು ಬಹಳಷ್ಟು ವೈಭವದಿಂದ ನಾವು ಸ್ವಾಗತ ಮಾಡಿದ್ದೇವೆ. ಆದಾಗ್ಯೂ ಸಹ ಮತ್ತು ಸ್ವಾಗತ ಮಾಡಿ ನಮ್ಮ ಆಡಳಿತ ಬಹಳಷ್ಟು ಅಚ್ಚುಕಟ್ಟಾಗಿ ನಡೀತಾ ಇದೆ. ಆದ್ದರಿಂದ ನಾನು ಒಂದು ವಿಷಯ ನಾನು ಹೇಳುವುದಕ್ಕೆ ನಾನು ದುಃಖ ಪಡುತ್ತೇನೆ. ಬಿಷಪ್ ಖರ್ಗರೆ ಅವರು ಹಿಂದೆ ಅವರು ಬಿಷಪ್ರಾಗಿದ್ದರು. ಅವರು ನಿವೃತ್ತಿ ಹೊಂದಿದ್ದಾಗಿಯೂ ಸಹ ನಾನು ಕಂಟಿನ್ಯೂ ಆಗಬೇಕೆಂಬ ಒಂದು ಉದ್ದೇಶದಿಂದ, ನಾನು ಮುಂದುವರಿಯುತ್ತೇನೆ ಎಂಬ ಉದ್ದೇಶದಿಂದ ಕೋರ್ಟ್ಗಳಿಗೆ ಮತ್ತು ಸೊಸೈಟಿ ಆಫ್ ಹಿಸ್ಟರಿಗೆ ಹೋಗಿ ಅವರು ಹೋಗಿ ಒಂದು ಆರ್ಡರ್ ಅನ್ನು ತೆಗೆದುಕೊಂಡು ಬಂದಿದ್ದಾರೆ. ಆ ಆರ್ಡರ್ ಸಹ
ನಾವು ಹೈಕೋರ್ಟಿನ ವತಿಯಿಂದ ಅದನ್ನು ನಾವು ರಿಜೆಕ್ಟ್ ಮಾಡಿ ಈ ಒಂದು ಸಂದರ್ಭದಲ್ಲಿ ಸಂಪೂರ್ಣವಾಗಿ ಬಿಷಪ್ ಅನಿಲ್ ಕುಮಾರ್ ಸರವಂದ್ ಅವರು ನಮ್ಮ ಧರ್ಮ ಅಧ್ಯಕ್ಷರಾಗಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಗೆ ಅವರು ಅಧ್ಯಕ್ಷರಾಗಿ ಅವರು ಸೇವೆ ಮಾಡುತ್ತಾ ಇದ್ದಾರೆ. ಅವರು 77 ವರ್ಷ ಆದರೂ ಸಹ ಅವರು ಹೋಗದಿರೋ ಕಾರಣ ಅವರು ಮತ್ತು ಕಾನೂನು ಮತ್ತು ನ್ಯಾಯಾಲಯದ ಒಂದು ಬಳಿಗೆ ಹೋಗಿ ಅವರು ತಪ್ಪಾದಂಥ ಒಂದು ಕಾನೂನು ನೀಡಬೇಕೆಂಬ ಉದ್ದೇಶದಿಂದ ಅವರು ಅಲ್ಲಲ್ಲಿ ಮತ್ತು ಈ ಒಂದು ನಮ್ಮ ಸಭೆಯ ಒಂದು ಕಾನೂನಿನ ವಿರುದ್ಧವಾಗಿ ಹೋಗುತ್ತಿರುವುದರಿಂದ 22ನೇ ತಾರೀಕು ಅವರು ನಮ್ಮ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ಮೆಥೋಡಿಸ್ಟ್ ಚರ್ಚ್ ಇನ್ ಇಂಡಿಯಾ ಅದರಲ್ಲಿ ಅವರನ್ನು ಬಿಷಪ್ ಎಂಬ ಮತ್ತು ರಿಟೈರ್ಡ್ ಆದಾಗ್ಯೂ ಸಹ ಅವರಿಗೆ ಬಿಷಪ್ ಎಂಬ ಒಂದು ಪದವಿಯನ್ನು ತೆಗೆದು ಹಾಕಿದ್ದಾರೆ. ಅವರು ಬಿಷಪ್ ಇಲ್ಲ ಮತ್ತು ಅವರು ರೆವರೆಂಡ್ ಇಲ್ಲ.